ರಾಕ್ಸ್ಗೆ ಸ್ವಾಗತ. ಅದೇ ರೀತಿಗೆ ಯಾರು ಈ ವಿಡಿಯೋ ನೋಡ್ತಿದ್ರ ಖಂಡಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ UI ಮೂವಿಯ ಒಂದು ಬಗ್ಗೆ ಒಂದು ರಿವ್ಯೂ ಹೇಳಕ್ಕೆ ಹೋಗ್ತಿರ್ತಿದ್ರೆ ಖಂಡಿತವಾಗಿ. ಯಾಕಂತ ಹೇಳಿದ್ರೆ UI ಮೂವಿ ಇದು ಬುದ್ಧಿವಂತರಿಗೆ ಅನ್ನೋ ಒಂದು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಈ ಮೂವಿಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲ ಕಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಒಂದು ಲೈನ್ ಮೂಲಕ ಹೇಳೋದಾದ್ರೆ ಖಂಡಿತವಾಗಿ ಅಂತ ಹೇಳಿದ್ರೆ ಒಂದು ಯಾವ ಥರ ನಿಜವಾಗಿಯೂ ಒಂದು ಕ್ರಿಯೇಟಿವ್ ಲೆವೆಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಒಂದು ಮೂವಿಯನ್ನು ಒಂದು ಸಲ ನೋಡಲಿಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಇನ್ನೊಂದು ಸಲ ಹೋಗಿ ನೋಡಿ ಬರಲೇಬೇಕು ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತೇಳಿದ್ರೆ ಆ ಲೆವೆಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಎಲ್ಲ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಉಪೇಂದ್ರ ಅವರು ಒಂದು ವರ್ಲ್ಡ್ನ ನಂಬರ್ 1 ಟಾಪ್ 10 ಡೈರೆಕ್ಟರ್ನ ಮೂಲಕ ಯಾಕೆ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಈ ಮೂವಿಯ ಮೂಲಕ ಒಂದು ಜಗತ್ತಿಗೆ ಮತ್ತೊಂದು ಸಲ ತೋರಿಸಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟಿನ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ UI ಮೂವಿ ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಒಂದು ಮಾಣಿಕ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮತ್ತು ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ UIನ ಒಂದು ಮೂವಿಯ ಒಂದು ಎಲ್ಲೆಡೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ನೆಗೆಟಿವ್ ಈ ಮೂವಿಯ ಮೂಲಕ ಒಂದು ಯಾವುದೇ ಒಂದು ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಒಂದು ಮೂಲಕ ಒಂದು ಪಾಸಿಟಿವ್ ಆಗಿ ಒಂದು ಒಳ್ಳೆಯ ರಿವ್ಯೂ ಕೂಡ ಒಂದು ಬರ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಉತ್ತಮವಾಗಿ ಎಲ್ಲ ಕಡೆ ಕೂಡ ಒಂದು ಹೌಸ್ಫುಲ್ ಪ್ರದರ್ಶನಗೊಳ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಈ ಮೂವಿ ಒಂದು ದೊಡ್ಡ ಮಟ್ಟಿನ ಒಂದು ಬ್ಲಾಕ್ ಮಾಸ್ಟರ್ ಮೂವಿ ಹಿಟ್ಟಾಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಕೆಲವರಂತೂ ಈ ಮೂವಿಯನ್ನು ಮತ್ತೊಂದು ಸಲ ಅರ್ಥ ಮಾಡಲಿಕ್ಕೋಸ್ಕರ 2 ಸಲ ಈ ಮೂವಿಯನ್ನು ನೋಡಲಿಕ್ಕೆ ಹೋಗಲೂಬಹುದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಸಲ ಅಂತೂ ನೋಡಿದರೆ ಈ ಮೂವಿ ಖಂಡಿತವಾಗಿಯೂ ಯಾರಿಗೂ ಒಂದು ಅರ್ಥ ಆಗಲ್ಲ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಆ ಲೆವೆಲ್ಗೆ ನಿಜವಾಗ್ಲೂ ಒಂದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಆ ಒಂದು ಕ್ರಿಯೇಟಿವ್ ಲೆವೆಲು ನಿಜವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಉಪೇಂದ್ರ ಅವರು ಮಾಡೋಕ್ಕೆ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಆ ಒಂದು ಸಿಚುವೇಶನ್ನಲ್ಲಿ ಒಂದು 2040 ಒಂದು ಚಿತ್ರಣವನ್ನು ಯಾವ ರೀತಿಯಲ್ಲಿ ಒಂದು ಕ್ರಿಯೇಟಿವ್ ಲೆವೆಲ್ ಮೂಲಕ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಆ ಒಂದು ಪ್ರತಿಯೊಂದು ಸೀನ್ಗಳನ್ನು ಕೂಡ ಒಂದು ಉತ್ತಮವಾಗಿ ಒಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಒಂದು ಈ ಥರ ಮಾಡೋಕ್ಕೂ ಮೂವಿ ಒಂದು ಸಾಧ್ಯನಾ ಅನ್ನೋ ಒಂದು ವಿಚಾರವನ್ನು ಉಪೇಂದ್ರ ಅವರು ನಿಜವಾಗ್ಲೂ ಒಂದು ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟಿನ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಈ ವಿಚಾರಕ್ಕೆ ಒಂದು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಉಪೇಂದ್ರ ಅವರು ಯಾಕೆ ಒಂದು ದೊಡ್ಡ ಮಟ್ಟಿನ ಒಂದು ಡೈರೆಕ್ಟರ್ ಅನ್ನೋ ಒಂದು ವಿಚಾರವನ್ನು ಮತ್ತೊಂದು ಸಲ ಇವರು ಮಾಡಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ದೊಡ್ಡ ಮಟ್ಟಿನಲ್ಲಿ ಮತ್ತೊಂದು ಸಲ ಈ ಮೂವಿಗೆ ಯಾಕಂತೇಳಿದ್ರೆ ಎಲ್ಲೆಡೆ ಒಂದು ಒಳ್ಳೆಯ ಪ್ರಶಂಸೆ ಕೂಡ ಈ ಮೂವಿಗೋಸ್ಕರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಆ ರೀತಿಯಲ್ಲಿ ಈ ಮೂವಿಗೆ ಒಂದು ಪ್ರಶಂಸೆ ಸಿಕ್ಕಿದೆ ಅಂತ ಹೇಳಿದ್ರೆ ಈ ಮೂವಿ ಪಕ್ಕಾ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ. ಯಾಕೆಂತಂದರೆ ಯಾವುದೇ ಒಂದು ನೆಗೆಟಿವ್ ಪಾಯಿಂಟ್ಸ್ ಕೂಡ ಈ ಮೂವಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲ ರಿವ್ಯೂವರ್ಸ್ಗಳು ಕೂಡ ಒಂದು ಹಾಲಿವುಡ್ ಲೆವೆಲ್ಗೆ ರೇಂಜ್ಗೆ ಇದೆ ಅಂತಲೇ ಹೇಳಿದ್ದಾರೆ. ಯಾಕೆಂತೇಳಿದ್ರೆ ಒಂದು ಸಲ ನಿಜವಾಗ್ಲೂ ನೋಡಲಿಕ್ಕೆ ಆಗದೇ ಇರುವಂಥ ಒಂದು ಮತ್ತೊಂದು ಸಲ ಈ ಮೂವಿಯನ್ನು ನೋಡುವಾಗೆ ಮಾಡುವಂಥ ಒಂದು ಮೂವಿ ಅಂತ ಹೇಳಿದರೆ UI ಮೂವಿಯನ್ನು ಮತ್ತೊಂದು ಸಲ ಜನರಿಗೆ ಒಂದು ಸಲ ಹೇಳಿಕೊಟ್ಟು ಮಾಡಿಸಿದಂತಾಗಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಉಪೇಂದ್ರರು ಮತ್ತೊಂದು ಸಲ ನಮ್ಮ ಹಿಂದಿನ ಮೂವಿನ ನೋಡಿರ್ಬೋದು, ಉಪೇಂದ್ರ ಇರ್ಬೋದು, ಬುದ್ಧಿವಂತ ಇರ್ಬೋದು. ಯಾಕಂತೇಳಿದ್ರೆ ಎಲ್ಲ ಒಂದು ಸೂಪರ್ ಇರ್ಬೋದು ಮೂವಿ ಖಂಡಿತವಾಗಿ. ಯಾಕಂತೇಳಿದ್ರೆ ಅವರ ಒಂದು ಡೈರೆಕ್ಷನ್ ಒಂದು ಡಿಫ್ರೆಂಟಾಗಿ ಮತ್ತೊಂದು ಸಲ ಒಂದು ಎಲ್ಲ ಜನರ ಒಂದು ಮೈಂಡನ್ನು ಯಾಕೆಂದರೆ ಯಾವ ಥರ ಒಂದು ಕಂಪ್ಲೀಟಾಗಿ ಒಂದು ಚೇಂಜ್ ಮಾಡಿಬಿಡ್ತಾರೆ ಅನ್ನೋ ಒಂದು ವಿಚಾರವನ್ನು ನೋಡಲಿಕ್ಕೋಸ್ಕರ ಈ ಮೂವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಅದಕ್ಕೋಸ್ಕರ ನಾವು ದೊಡ್ಡ ಮಟ್ಟಿನಲ್ಲಿ ಈ ಮೂವಿ ಅಂತೂ ನನಗಂತೂ ಸಖತ್ತಾಗಿ ಇಷ್ಟ ಆಗಿದೆ. ಯಾರು ಈ ಮೂವಿ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಪ್ರಕಾರ ನಿಮಗೆ ಯಾವ ರೀತಿಯ ಮೂವಿ ಇಷ್ಟ ಆಗಿದೆ ಖಂಡಿತವಾಗಿ ಒಂದು ಸಲ ನೋಡಿದರೆ ನಿಜವಾಗ್ಲೂ ಈ ಮೂವಿಯಲ್ಲಿ ಒಂದು ಅರ್ಥ ಆಗದೇ ಇರುವಂಥ ಒಂದು ಸೀನ್ಗಳು ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಇದೆ. ನಿಜವಾಗ್ಲೂ ಒಂದು ಸಲ 2 ಸಲ ನೋಡಿಕೊಂಡು ಬರುವಂಥ ಒಂದು ಮೂವಿ ನಿಜವಾಗ್ಲೂ ಎಲ್ಲ ಇಷ್ಟಪಡ್ತೀನಿ. ಎಲ್ಲ ಪ್ರೇಕ್ಷಕರು ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ರೆಸ್ಪಾನ್ಸ್ ಅಂತೂ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಅನಿಸಿಕೆ ಪ್ರಕಾರ ನಿಮಗೆ ಯಾವ ರೀತಿ ಒಂದು ಈ ಮೂವಿ ಇಷ್ಟ ಆಗಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಖಂಡಿತವಾಗಿಯೂ ಈ ವಿಡಿಯೋದ ಮೂಲಕ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ದೊಡ್ಡ ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ. ಎಲ್ಲ ಪ್ರಶಂಸೆ ಕೂಡ ಉಪೇಂದ್ರ ಅವರಿಗೆ ಈ ಮೂವಿಯಿಂದ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೂಡ ತನಕ ನೋಡಿದಾಗಾಗಿ ತುಂಬ ಧನ್ಯವಾದಗಳು. ಆದಷ್ಟು ನಮ್ಮ ಫಿಲ್ಮಿ ರಾಕ್ಸ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. UIನ ದೊಡ್ಡ ಮಟ್ಟಿನ ಕನ್ನಡ ಇಂಡಸ್ಟ್ರಿಯ ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ
ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್.